ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಧು ಹೇಮನ್ ಬ್ಲಾಗ್. ಸೊ ನಾನಿವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಮಸಾಲ ರುಬ್ಬಿ ಮಾಡುವಂಥದ್ದು ಗೊತ್ತಿಲ್ಲ ಅಂದರೆ ಈ ಒಂದು ವೀಡಿಯೋನ ನೋಡಿ, ನಿಮಗೆ ತುಂಬ ಈಸಿ ಅನಿಸುತ್ತೆ, ತುಂಬ ಟೇಸ್ಟ್ಫುಲ್ಲಾಗೂ ಇರುತ್ತೆ ಮತ್ತು ಕಲರ್ಫುಲ್ಲಾಗಿ ಸಹ ಇರುತ್ತೆ. ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಏನೋ ಒಂದಾಗಲಿ ಕಲರ್ಫುಲ್ಲಾಗಿ ಇದ್ದರೆ ಮಕ್ಳಿಗೂ ಸಹ, ದೊಡ್ಡವ್ರಿಗೂ ಅಷ್ಟೇ, ನಮಗೂ ಆದರೂ ಅಷ್ಟೇ ಇಷ್ಟ ಆಗುತ್ತೆ ಅಲ್ವಾ. ಸೊ ಇದನ್ನು ನೋಡಿ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧದಷ್ಟು ತೆಂಗಿನಕಾಯಿ ಮತ್ತು 1 ಟೇಬಲ್ ಸ್ಪೂನು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಟೊಮ್ಯಾಟೊ ಇಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಮತ್ತು ಈ ಕಡೆ ಪ್ಯಾನ್ಗೆ ನಾರ್ಮಲಾಗಿ ಪಲಾವ್ ಸಾಮಾನು ಹಾಕ್ಕೊಂಡು ಈರುಳ್ಳಿ, ಟೊಮ್ಯಾಟೊ, ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಅದು ಹ್ಯಾಡ್ ಆನ್ ಆಗುತ್ತೆ ಟೇಸ್ಟು. ಮತ್ತು ಅದಕ್ಕೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ, ನಾವೇನು ಖಾರ ಮೆಣಸಿನ್ಕಾಯಿ ಹಾಕಿಲ್ದಿರಿಂದ ನೀವು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ಆಫ್ 1-1.5 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡ್ರ್ ಹಾಕ್ಕೊಳ್ಬೇಕು. ಸೊ ನಂತರ ನಾವಲ್ಲಿ ಫ್ರೈ ಮಾಡಿದ್ದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡಿದ ನಂತರ ನಾವಿಲ್ಲಿ ಫ್ರೈ ಮಾಡಿರೋವಂಥದ್ದಕ್ಕೆ ನಾವು ಪ್ಯಾನ್ಗೆ ಯಾವ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಸೊ ಒಳ್ಳೆ ಟೇಸ್ಟ್ ಇರುತ್ತೆ. ಈ ಹೋಟೆಲಲ್ಲಿ ಮತ್ತು ಈ ಮದುವೆ ಮನೆಯಲ್ಲೆಲ್ಲ ನೋಡಿರ್ತೀವಿ ನಾವು, ತುಂಬ ಕಲರ್ಫುಲ್ಲಾಗಿ ಬಟಾಣಿ ಕ್ಯಾಪ್ಸಿಕಮ್ ಹಾಕಿ ಟೊಮೆಟೊ ಬಾತ್ ಮಾಡಿರ್ತಾರೆ. ಟೆಂಪ್ಟ್ ಆಗ್ತಾ ಇರುತ್ತೆ, ಯಪ್ಪಾ ಚೆನ್ನಾಗಿದೆ ಅಂತ. ಸೊ ಮಸಾಲ ಇರೋದಿಲ್ಲ, ಏನೂ ಇರೋಲ್ಲ, ಜೊತೆಗೆ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಸೊ ಯಾರೆಲ್ಲ ಈ ಥರ ಗೊತ್ತಿಲ್ಲ ನೋಡ್ಕೊಳ್ಳಿ. ತುಂಬಾ ಅಂದರೆ ಪ್ರೆಷರ್ ಕುಕ್ಕರಲ್ಲಿ ನಾವು ಮಾಡೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ. ಸೊ ತುಂಬ ನನಗೆ ಕಾಮೆಂಟ್ಸ್ ಬರ್ತಾಯಿತ್ತು, ಪ್ರೆಷರ್ ಕುಕ್ಕರಲ್ಲಿ ಟೊಮೆಟೊ ಬಾತ್ ಹೇಗೆ ಅಂತ ತೋರಿಸಿ ಅಂತ. ಸೊ ಈ ಥರ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಫ್ ಅಕ್ಕಿ ರೈಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 1 ಗ್ಲಾಸ್ ಆಫ್ ರೈಸ್ಗೆ 1.5 ಗ್ಲಾಸ್ ಆಫ್ ನೀರು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹುಡಿಯಾಗಿ ಬರಲಿ ಅಂತ ಮೆಷರ್ಮೆಂಟ್ ಅಷ್ಟೇ. ಸೊ ಈ ಥರ ನೋಡಿ, ಈಗ ರುಚಿಕರವಾದ ಫಟಾಫಟ್ ರುಬ್ಬಿ ಮಾಡಿರೋಂಥದ್ದು ಟೊಮೆಟೊ ಬಾತ್ ರೆಡಿಯಾಗಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಲ್ಲ ರೀ, ನಾವು ಸಹ ಅಷ್ಟೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈಗೀಗ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗೈಸ್.